ಈಗ ಶಾಲೆಯಿಂದ ಬಂದೆ. ಇವತ್ತು ಹಳ್ಳದಲ್ಲಿ ನೀರು ಎಷ್ಟೈತೆ ನೋಡ್ಕೊಬರಕ್ಕೆ ಹೋಯ್ತಾವನಿ. ಈಗಂತೂ ನಡೀತಾ ನಾನು ಹಳ್ಳದ ಹತ್ರ ಬಂದೇ ಬಿಟ್ಟೆ. ನಮ್ಮ ಹಳ್ಳದಲ್ಲಂತೂ ತುಂಬ ನೀರು ಕಮ್ಮಿಯಾಗಿ ಹೋಗೋಯ್ತು. ಈ ಹೊಲದಲ್ಲಂತೂ ತುಂಬ ನೀರು ಕಮ್ಮಿ ಆಗ್ಬಿಡ್ತು. ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಹಬ್ಬ ಆದಾಗಲೆಲ್ಲ ಭಕ್ತಾದಿಗಳೆಲ್ಲ ಬಂದು ಸ್ನಾನ ಮಾಡ್ತಾರೆ. ಆದರೆ ಈಗ ಡ್ಯಾಮ್ ನೀರು ಎಲ್ಲ ಕಮ್ಮಿ ಆದ್ರಿಂದ ಈ ಕಡೆಯಿಂದ ನಮ್ಗೆ ಡ್ಯಾಮ್ ನೀರು ಬರ್ತದೆ. ಆ ಡ್ಯಾಮ್ ನೀರು ಬಿಟ್ಟಿಲ್ಲ, ಯಾಕಂದರೆ ಈಗ ತುಂಬ ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಬಿಟ್ಟಿಲ್ಲ ನೀರನ್ನ. ಇಲ್ಲಿ ಪಾಪ ಸಂಜೆ ಹೊತ್ನಾಗ ಪ್ರಾಣಿಗಳು ಬಂದು ನೀರು ಕುಡಿತವೆ. ಮತ್ತು ಕುರಿ, ಆಡು, ಹಸುಗಳೆಲ್ಲ ನೀರು ಕುಡಿತದೆ. ಈಗ ಆಲ್ರೆಡಿ ಕುರಿಗಳೆಲ್ಲ ಬಂದ್ಬಿಟ್ಟು ನೀರಿಗೆ, ಅದು ಪಾಪ ಬರೀ ನೀರು ಕುಡಿತದೆ. ಇದಕ್ಕೋಸ್ಕರ ನಮ್ಮ ರೈತರು ಹೋರಾಟ ಮಾಡ್ತೀನಿ ಅಂದವ್ರೆ, ಹಳ್ಳಕ್ಕೆ ನೀರು ಬಿಡ್ಬೇಕಂತ. ಮುಂದಿನ ವೀಡಿಯೋದಲ್ಲಿ ಅವಣ್ಣ ಸಿಕ್ಕಿದ್ರೆ ನಿಮಗೆ ವೀಡಿಯೋ ಅವಣ್ಣ ಏನೇನು ಹೇಳ್ತಾರೆ, ಎಲ್ಲಿಂದ ನೀರು ತಂದುಬಿಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ ಫ್ರೆಂಡ್. ಅಂತೂ ಈ ಥರ ತಗರುಗಳೆಲ್ಲ ರೋಡೆಲ್ಲ ಓಡಾಡ್ತಿದ್ದಾವೆ. ನೀರು ನಂಬ್ಕೊಂಡು ನಮ್ಮ ಪಕ್ಕದ ತೋಟದವರು, ಈ ಕಡೆ ಪಕ್ಕದ ತೋಟದವರು ಎಲ್ಲ ಬೆಳ್ಸಾಕ್ಬಿಟ್ಟವ್ರೆ. ಈಗ ಅವ್ರದ್ದಂತೂ ಬಾಳೆಗಳು ಎಲ್ಲ ಒಣಗೋಗ್ಬಿಟ್ಟವೆ, ಸಿಕ್ಕಾಬಟ್ಟೆ ಎಲ್ಲ ಒಣಗೋಗ್ಬಿಟ್ಟವೆ. ತುಂಬ ಅಂದರೆ ತುಂಬ ಒಣಗೋಗ್ಬಿಟ್ಟವೆ ಬಾಳೆಗಳು. ಹೇಳ್ಬೇಕಂದ್ರೆ ಈಗ ನಮಗೆ ಕಾವೇರಿ ನೀರು ಬಿಡ್ಬೇಕಂತ ನಮ್ಮ ರೈತರು ಹಣೂರಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡ್ತಾರಂತೆ. ಅದನ್ನ ಅಣ್ಣ ರೈತರ ಸಂಘದ ಅಧ್ಯಕ್ಷರವ್ರೆ, ಅವ್ರ ಹತ್ರ ಕೇಳ್ಬಿಟ್ಟು ನಿಮಗೆ ಯಾವತ್ತಿಂದ ಯಾವತ್ತು ಗಂಟ ಇದು ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ ಅಂತ ಕೇಳ್ತೀನಿ. ಹೆಂಗಿದ್ರು ಕೊನೆಗೆ ನಮ್ಮ ಡ್ಯಾಮ್ ಕಾವೇರಿ ನೀರು ತರ್ಬೋದು ನಮ್ಮ ರೈತರು. ನೋಡಲೇಬೇಕು ನಮ್ಮ ರೈತರು ತರ್ತಾರೋ ಇಲ್ವೋ ಅಂತ. ನಾನಂತೂ ನಮ್ಮ ಹಳ್ಳದಲ್ಲಿ ಎಷ್ಟು ನೀರು ಅದೇ ನೋಡಿಕೊಂಡು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಈಗ ಮನೆ ಕಡೆ ಹೊರಟೆ. ನಾನಂತೂ ಈ ಥರ ನಡೀತಾವೆ. ನಾನು ಹಳ್ಳದಲ್ಲಿ ನೀರಿಲ್ಲ ಅನ್ನಲ್ಲ. ಈಗ ರೈತರು ಬೆಳೆಸಿ ಯಾವ ಥರ ಆಗಿದೆ ನೀವು ನೋಡ್ತಾ ಬರ್ಬೋದು. ಈ ಥರ ಈ ಗೆಡ್ಡೆಗಳೆಲ್ಲ ನೋಡ್ತಿರ್ಬೋದು ನೀವು. 1 ವರ್ಷದ ಬಾಳೆ ಹಾಕಿ ರೈತರು ನೀರಿಲ್ಲ, ಸಿಕ್ಕಾಬಟ್ಟೆ ಎಲ್ಲ ಒಣಗೋಗವೆ. ನಮ್ಮ ರೈತರು ಗೋಳು ಕೇಳೋಕ್ಕೆ ಯಾರೂ ಇಲ್ಲ. ಈಗ ಇದಕ್ಕೆ ಮುಟ್ಬಳಿನೇ ಒಂದು 80,000 ಆಗಿರ್ಬೋದು ಲೆಕ್ಕ ಎತ್ಕೊಂಡ್ರೆ. 80,000 ಇಲ್ಲ ಅಂದರೆ ಒಂದು 50,000 ಆದ್ರಾಗಿರ್ಬೋದು. ಗೆಡ್ಡೆ ಕಿತ್ತು, ಗೆಡ್ಡೆ ನೆಟ್ಟು, ಅರ್ಧ ಔಷಧಿ ನೋಡಿದ್ರೆ ಗಿಡಗಳೆಲ್ಲ ಚಿಕ್ಕ ಸೈಜ್ಗೆಲ್ಲ ಬಂದ್ಬಿಟ್ಟವೆ. ಇವು ಸೈಜ್ಗೆಲ್ಲ ಬಂದ್ಬಿಟ್ಟವೆ ಅವುಗಳು. ಆದ್ದರಿಂದ ನಮ್ಮ ರೈತರು ಕಣ್ಣೀರನ್ನ ಕೇಳೋಕ್ಕೆ ಈಗ ಯಾರಿಲ್ಲ ಫ್ರೆಂಡ್. ಈ ಬೇಸಿಗೆ ಆಗ್ಬಿಟ್ರಂತೂ ಫುಲ್ ಎಲ್ಲ ಗಿಡಗಳು ಇದ್ದಷ್ಟು ಎಲ್ಲ ಒಣಗಿ ಎಲ್ಲ ನಾಶ ಆಗ್ಬಿಟ್ಟವೆ. ತುಂಬ ಎಲ್ಲ ನಾಶ ಆಗ್ಬಿಟ್ಟವೆ. ಒಂದು ಗಿಡನೂ ಇಲ್ಲ, ನೀರು ಇಲ್ಲದೆ ಎಲ್ಲನೂ ಇದಾಗ್ಬಿಟ್ಟವೆ. ತುಂಬ ಗೆಡ್ಡೆ ಎಲ್ಲ ಸುಮಾರಾಗಿ ತುಂಬ ಉದ್ದ ಬಂದಿರಬೇಕು. ಫುಲ್ ಇಲ್ಲದೆ ನೀರು ಇಲ್ದಾಗೆ ಎಲ್ಲ ಗಿಡಗಳೆಲ್ಲ ಈಗ ತುಂಬ ಎಲ್ಲ ನೋಡಿ ತುಂಬ ಎಲ್ಲ ಕುಗ್ಗೋಗ್ಬಿಟ್ಟವೆ. ಗೆಡ್ಡೆ ಎಲ್ಲ ಕುಗ್ಗೋಗ್ಬಿಟ್ಟವೆ. ತುಂಬ ಗೆಡ್ಡೆಗಳು ಅಂದರೆ ಎಲ್ಲ ಹಾಕಿ ತುಂಬ ಎಲ್ಲ ಮುಟ್ಬಳಿ ಎಲ್ಲ ಹಾಕಿ ಈಗ ರೈತರು ತುಂಬ ನಷ್ಟ ಆಗಿದೆ. ನಮ್ಮ ಕಾವೇರಿ ನೀರು ನಮ್ಮ ಹಣೂರಿಂದ ಈ ಕಡೆ ಯಾರ್ಯಾರಿಗೆ ಬೇಕೋ ಅವರು ನನ್ನ ವೀಡಿಯೋನ ಒಂದು ಸ್ವಲ್ಪ ಶೇರ್ ಮಾಡಿ ಲೈಕ್ ಮಾಡಬೇಕು ಫ್ರೆಂಡ್. ಸೈಜಲ್ಲಿ ಇರಬೇಕಾದ ಗಿಡ ಈಗ ಈ ಸೈಜ್ಗೆ ಎಲ್ಲ ಮಟ್ಟ ಆಗ್ಬಿಟ್ಟವೆ. ಈ ಸೈಜ್ಗೆ ಆಗ್ಬಿಟ್ಟವೆ ಎಲ್ಲ ನೀರಿಲ್ದಾಗ ಹಾಳಾಗ್ಬಿಟ್ಟವೆ.